ಏಕೈಕಮೇತೆ ರಾಜೇಂದ್ರ ಮನುಷ್ಯಾನ್ ಪರ್ಯುಪಾಸತೆ ಲಿಪ್ಸಮಾನೋಂತರಂ ತೇಷಾಂ ಮೃಗಾಣಾಮಿವ ಲುಬ್ಧಕಃ. ಈ 12 ದಿಕ್ಕುಗಳಲ್ಲಿ ನಮ್ಮ ಸುತ್ತ ನಿಂತು ನಮ್ಮ ಮೇಲೆ ಬಾಣಪ್ರಹಾರವನ್ನ ಮಾಡುವುದಕ್ಕೆ, ಅಪಘಾತವನ್ನ ಮಾಡುವುದಕ್ಕೆ ಕಾದುಕೊಂಡು ಕೂತಿವೆ. ಹೇಗೆ ಒಂದು ಜಿಂಕೆಗೆ ಬೇಡರದ ಕಾದುಕೊಂಡು ಕೂತಿದ್ದಾನೆ, ಬಾಣ ಹಿಡ್ಕೊಂಡು ನಿಂತಿದ್ದಾನೆ. ಅದು ಮರೆಮಾಚಿ ಆಚೆ ಈಚೆ ನೋಡ್ತಾ ಇರುವಾಗ ಮಣೆ ಹೊಡಿಬೇಕು ಅಂತ. ಹಾಗೆ 12 ಲುಬ್ಧಕರು, 12 ಬೇಡರು ನಮ್ಮ ಸುತ್ತ ಇದ್ದಾರೆ, ಬಾಣ ಹೊಡೆಯುವುದಕ್ಕೆ ಸಿದ್ಧರಾಗಿದ್ದಾರೆ. ಅವರು ಯಾರು? ಕ್ರೋಧ, ಕಾಮ, ಲೋಭ, ಮೋಹ, ವಿಧಿತ್ಸ, ಅಕೃಪ, ಅಸೂಯ, ಮಾನ, ಶೋಕ, ಸ್ಪೃಹ, ಈರ್ಷ್ಯ, ಜುಗುಪ್ಸ. ಈ ವಿಧವಾದಂತಹ ನಾನಾ ವಿಧವಾದಂತಹದ್ದೇನಿದೆ ಇದೆಲ್ಲವೂ ಅತ್ಯಂತ ಹೇಸಿಗೆ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದ್ರೆ ಜುಗುಪ್ಸ ಅಂದ್ರೆ ಒಂದರ್ಥದಲ್ಲಿ ಜುಗುಪ್ಸಿತವಾದದ್ದು, ಕೆಟ್ಟದ್ದನ್ನ ಮಾಡುವುದು ಕೂಡ ತಪ್ಪು, ಅದು ಒಂದು. ಇನ್ನೊಂದರ್ಥದಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕೆಂಬ ಇಚ್ಛೆ ಇದು ಇರಬಾರದು. ತಪಸ್ಸು ಹಾಳಾಗತ್ತೆ. ಮಳೆ ಬರ್ತಾ ಇದೆ, ತಪಸ್ವಿಯಾಗಬೇಕಾದ್ರೆ ಎಷ್ಟು ಕಷ್ಟ ಇದೆ ನೋಡಿ. ತಪಸ್ಸು, ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇರುವಾಗ ಮಳೆ ಬರ್ತದೆ, ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳಬೇಕು, ಎಲ್ಲಿ ಹೋಗ್ಬೇಕು ಅಂತ ನೋಡಿಕೊಂಡು ಎಲ್ಲೋ ಹೋಗಿ ಕೂತ್ಕೊಂಡ ಅಂತಂದ್ರೆ ತಪಸ್ಸು ಹಾಳಾಯಿತು. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವ ಇಚ್ಛೆಯನ್ನು ಮಾಡುವುದು ತಪ್ಪು. ದೇವರ ರಕ್ಷಣೆ ಮಾಡ್ತಾನೆ ಅಂತ ದೇವರ ಭರವಸೆಯಿಂದ ತಾನು ಬದುಕುವುದು ತಪಸ್ಸಿನ ಶಿಖರ, ತುದಿ. ಆದ್ದರಿಂದ ಈ ತರಹದ ವಿಚಿತ್ರವಾಗಿರುವ ದೋಷಗಳು ತಪಸ್ಸಿಗಿವೆ. ಆದ್ದರಿಂದ ನಮ್ಮ ತಪಸ್ಸು ಪರಿಪೂರ್ಣವಾಗುವುದಿಲ್ಲ, ಪಕ್ವವಾಗುವುದಿಲ್ಲ, ಫಲ ಲಭಿಸುವುದಿಲ್ಲ. ಇವೆಲ್ಲ ಮನುಷ್ಯನಿಗೆ ಒಂದಿಲ್ಲ ಒಂದು ದೋಷಗಳು ಪರ್ಯಾಯೇಣ, ಒಂದಿಲ್ಲ ಒಂದು ಯಾವಾಗಲೂ ಬರ್ತಾ ಇರ್ತದೆ. ಆದ್ದರಿಂದ ವಿಕಥನಃ ಸ್ಪೃಹಯಾಲುಹು, ಕೆಲವರು ಹೇಳಿಕೊಳ್ಳುವರು ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ. ಕೆಲವರಿಗೆ ಹೇಳಿಕೊಳ್ಳುವುದೇ ಸ್ವಭಾವವಾಗಿರ್ತದೆ, ವಿಚಿತ್ರವಾಗಿ ಹೇಳಿಕೊಳ್ತಾರೆ, ನಿರರ್ಥಕ. ಮಾಡಿದ ಸಾಧನೆ ಎಲ್ಲ ಹಾಳಾಗಿ ಹೋಗ್ತದೆ, ಏನು ಮಾಡಿದ್ದೂ ಉಳಿಯುವುದಿಲ್ಲ. ವಿಕಥನಃ ಸ್ಪೃಹಯಾಲುಹು, ಅನೇಕ ಜನರ ಬಗ್ಗೆ ಮೋಹ ಮಮತೆಗಳಿವೆ. ಮನಸ್ವಿ ಬಿಭ್ರಕೋಪಂ ಚಪಲೋ ರೋಷಣಶ್ಚ, ಸಿಟ್ಟು ಇಟ್ಟುಕೊಂಡವನು, ಒಳಗೇ ಸಿಟ್ಟು ಇಟ್ಟುಕೊಂಡವನು, ಗೂಢವಾದ ಸಿಟ್ಟು, ಸೇಡು ತಿಳಿಸಿಕೊಳ್ಳಬೇಕೆಂಬ ಇಚ್ಛೆ. ಚಪಲನಾಗಿದ್ದಾನೆ, ಯಾವಾಗಲೂ ತಕ್ಷಣಕ್ಕೆ ಕ್ಷಣದಲ್ಲಿ ಕೋಪಗೊಳ್ಳುವಂಥವನು. ರೋಷಣಶ್ಚ, ಇಂಥ ಪಾಪಿಷ್ಠ ಅವನಿಗೆ ಎಂದೆಂದಿಗೂ ಒಳ್ಳೆಯದಾಗುವುದಿಲ್ಲ. ಹೀಗೆ ಅನೇಕ ಮಾತುಗಳನ್ನು ಹೇಳ್ತಾರೆ. ಮತ್ತೊಂದು ಮಾತು ಬರ್ತದೆ, ನಾವು ಭಾಗವತದಲ್ಲಿ ಕೇಳ್ತೇವೆ. ಒಬ್ಬ ಬ್ರಾಹ್ಮಣ ಇದ್ದಾನೆ, ಆ ಬ್ರಾಹ್ಮಣನಿಗೆ 12 ಮಹಾಗುಣಗಳಿವೆ. 12 ಮಹಾಗುಣಗಳಿವೆ. ಆದರೆ ಅವನಿಗೆ ವಿಷ್ಣುವಿನಲ್ಲಿ ಭಕ್ತಿ ಇಲ್ಲ. ಹೀಗಾದರೆ ಅಂಥ ವಿಷ್ಣುವಿನಲ್ಲಿ ಭಕ್ತಿ ಇಲ್ಲದ ಆದರೆ 12 ಗುಣಗಳಿರುವ ಬ್ರಾಹ್ಮಣನಿಗಿಂತಲೂ ವಿಷ್ಣು ಭಕ್ತಿ ಇರುವ ಚಂಡಾಲ ಉತ್ತಮ. ವಿಷ್ಣು ಭಕ್ತಿ ಇಲ್ಲದ 12 ಗುಣಗಳಿರುವ ಒಬ್ಬ ಬ್ರಾಹ್ಮಣನಿಗಿಂತಲೂ ವಿಷ್ಣು ಭಕ್ತಿ ಉಳ್ಳ ಒಬ್ಬ ಚಂಡಾಲ ಉತ್ತಮ. ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೆ ಅಂತ ಭಾಗವತ ಹೇಳ್ತದೆ. ಅಲ್ಲಿ ದ್ವಿಷಡ್ಗುಣಯುತಾತ್ 12 ಗುಣಗಳು. ಅದು ಏನು 12 ಗುಣಗಳು? ಆ 12 ಗುಣಗಳನ್ನ ಮಹಾಭಾರತ ಇಲ್ಲಿ ನಮಗೆ ತಿಳಿಸ್ತಾ ಇದೆ. ಇದೇ ಶ್ಲೋಕವನ್ನ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದಾಹರಿಸ್ತಾರೆ. ಧರ್ಮಶ್ಚ ಸತ್ಯಂಚ ದಮಸ್ತಪಶ್ಚ ಅಮಾತ್ಸರ್ಯಂ ಹ್ರೀಹಿ ತಿತಿಕ್ಷಾ ಅನಸೂಯ ಯಜ್ಞಶ್ಚ ದಾನಂಚ ಧೃತಿಶ್ರುತಂಚ ವ್ರತಾನಿ ವೈ 12 ಬ್ರಾಹ್ಮಣಸ್ಯ. ಧರ್ಮವನ್ನ ಮಾಡ್ತಾನೆ, ಸತ್ಯವನ್ನ ಮಾತಾಡ್ತಾನೆ, ಇಂದ್ರಿಯ ನಿಗ್ರಹ ಚೆನ್ನಾಗಿದೆ, ಕಷ್ಟ ಕಾಠಿಣ್ಯ ಕಾರ್ಪಣ್ಯಗಳನ್ನು ಅನುಭವಿಸಿ ತಪಸ್ಸನ್ನ ಆಚರಿಸ್ತಾ ಇದ್ದಾನೆ, ಮಾತ್ಸರ್ಯವಿಲ್ಲ, ಕೆಟ್ಟ ಕೆಲಸ ಮಾಡುವುದಕ್ಕೆ ನಾಚಿಕೆ ಪಡ್ತಾನೆ, ಅರ್ಥಾತ್ ಕೆಟ್ಟ ಕೆಲಸದಲ್ಲಿ ತೊಡಗುವುದಿಲ್ಲ, ತಿತಿಕ್ಷಾ ಸಹನೆ ಮಾಡ್ತಾನೆ, ಏನನ್ನೂ ಅನಸೂಯ ಯಾರ ಬಗ್ಗೆ ಅಸೂಯೆ ಪಡುವುದಿಲ್ಲ, ಯಜ್ಞವನ್ನು ಮಾಡ್ತಾನೆ, ದಾನ ಕೊಡ್ತಾನೆ, ಧೈರ್ಯವಿದೆ, ಶ್ರವಣ ಮಾಡ್ತಾನೆ.
ಈ 12 ಮಹಾಗುಣಗಳಿದ್ದ ಒಬ್ಬ ಬ್ರಾಹ್ಮಣ, ಇವನು ಉತ್ತಮನಾದ ಬ್ರಾಹ್ಮಣ. ಈ 12 ಗುಣಗಳಿದ್ದವ ಉತ್ತಮನಾದ ಬ್ರಾಹ್ಮಣ ಅಂತ ಶಾಸ್ತ್ರ ಹೇಳ್ತದೆ. ಎಷ್ಟು ಅದ್ಭುತವಾದ ಮಾತನು! ಏನೇನು? ಧರ್ಮ, ಸತ್ಯ, ದಮ, ತಪಸ್ಸು 4, ಅಮಾತ್ಸರ್ಯ, ಹ್ರೀ, ನಾಚಿಕೆ, ತಿತಿಕ್ಷ, ಸಹನೆ, ಅನಸೂಯ, ಅಸೂಯೆ ಮಾಡದಿರುವುದು, ಯಜ್ಞ, ದಾನ, ಧೈರ್ಯ ಹಾಗೂ ಶಾಸ್ತ್ರ ಶ್ರವಣ. ಈ ಎಲ್ಲ ಉತ್ತಮವಾದ ಗುಣಗಳಿವೆ. ಆದರೆ ಅವನಿಗೆ ಭಕ್ತಿ ಇಲ್ಲ ಅಂತಾದರೆ ಅವನು ವ್ಯರ್ಥ, ಅವನಿಗಿಂತಲೂ ಚಂಡಾಲ ಉತ್ತಮ. ಅಂದ್ರೆ ಇದೆಲ್ಲ ಗುಣಗಳಿಗಿಂತಲೂ ವಿಷ್ಣು ಭಕ್ತಿ ಶ್ರೇಷ್ಠವಾದದ್ದು ಅಂತ ಮಹಾಭಾಗವತ ಹೇಳ್ತದೆ. ಮಹಾಭಾರತ ಆ 12 ಗುಣಗಳು ಯಾವುವು ಅನ್ನುವುದನ್ನು ತಿಳಿಸಿಕೊಟ್ಟಿತು. ತ್ರಿಭಿರ್ದ್ವಾಭ್ಯಾಂ ಏಕತೋ ವಾರ್ಥಿತೋ ಯಃ ತಸ್ಯ ಸ್ವಮಸ್ತೀತಿ ಸವೇದಿತವ್ಯಃ ದಮಸ್ತ್ಯಾಗೋ ಪ್ರಮಾದಶ್ಚ ಏತೇಶ್ವಮೃತಮಾಹಿತಂ. ಇಂದ್ರಿಯ ನಿಗ್ರಹ ಹಾಗೂ ತ್ಯಾಗ ಮತ್ತು ಅಪ್ರಮಾದ, ಯಾವಾಗಲೂ ಎಚ್ಚರ, ಇವುಗಳಲ್ಲಿ ಮೋಕ್ಷ ನಮಗೆ ನಿಶ್ಚಿತವಾಗಿದೆ. ದಮೋ 18 ದೋಷ ಸ್ಯಾತ್ ಪ್ರಾತಿಕೂಲ್ಯಂ ಕೃತೆ ಭವೇ. ಇಂದ್ರಿಯ ನಿಗ್ರಹಕ್ಕೆ 18 ತರಹದ ದೋಷಗಳಿವೆ. ಇಂದ್ರಿಯ ನಿಗ್ರಹಕ್ಕೆ 18 ತರಹದ ದೋಷಗಳಿವೆ. ಅದೇನು ಅದನ್ನು ಹೇಳ್ತಾರೆ. ಸುಳ್ಳು ಮಾತಾಡುವುದು, ಅಸೂಯೆ ಪಡುವುದು, ಭೋಗ ಮಾಡುವುದಕ್ಕೆ ಇಚ್ಛೆ ಪಡುವುದು, ಲಾಲಸೆ, ವಿಷಯಗಳ ಲಾಲಸೆ, ಸಿಟ್ಟು, ಶೋಕ, ಹಣದ ಆಸೆ, ಲೋಭ, ಚಾಡಿ ಹೇಳುವುದು, ಒಬ್ಬರ ಚಾಡಿ ಇನ್ನೊಬ್ಬರಿಗೆ ಹೇಳುವುದು, ಮತ್ಸರ ಪಡುವುದು, ಹಿಂಸೆ ಪಡಿಸುವುದು, ಪರಿತಾಪ ಮಾಡುವುದು, ಅರತಿ, ಅಪಸ್ಮಾರ, ಅತಿವಾದ, ಬಹಳ ಮಾತಾಡುವುದು ಮತ್ತು ಸಂಭಾವನಾ ಆತ್ಮನಿ, ತನ್ನನ್ನು ತಾನು ಬಹಳ ಗೌರವಿಸಿಕೊಳ್ಳುವುದು, ತನ್ನನ್ನು ತಾನು ಬಹಳ ದೊಡ್ಡವ ಅಂತ ತಾನು ಭಾರಿ ಹೊಗಳಿಕೊಳ್ಳುವುದು, ಪೂಜೆ ಮಾಡಿಕೊಳ್ಳುವುದು. ಇದೆಲ್ಲ ಮನುಷ್ಯನ ಇಂದ್ರಿಯ ನಿಗ್ರಹದ ದೋಷಗಳು, ಪಾಪಿಷ್ಠವಾದದ್ದು. ಇವುಗಳಿಂದ ಮುಕ್ತನಾದವನು ಉತ್ತಮನಾಗ್ತಾನೆ. ಮದೋ 18 ದೋಷಸ್ಯ ತ್ಯಾಗೋ ಭವತಿ ಷಡ್ವಿಧ ಅಂತ ಹೇಳಿ ಮತ್ತೆ ಅಲ್ಲಿ ಕಾಮತ್ಯಾಗಶ್ಚ ರಾಜೇಂದ್ರ ಸತೃತೀಯ ಇತಿ ಸ್ಮೃತಃ ಅಪ್ಯವಾಚ್ಯಂ ವದಂತೇತಂ ಸತೃತೀಯೋ ಗುಣಸ್ಮೃತಃ ತ್ಯಕ್ತೈರ್ದ್ರವ್ಯೈರ್ಯದ್ಭವತಿ ನೋಪಯುಕ್ತೈಶ್ಚ ಕಾಮತಃ. ಯಾವುದೇ ಒಂದು ವಸ್ತುವನ್ನ ನಾವು ಭೋಗ ಮಾಡುವುದರಿಂದ ನಾವು ದೊಡ್ಡವರು ಎಂದಾಗಿ ತಿಳಿದಿದ್ದೇವೆ. ಸರಿಯಾಗಿ ತಿಳ್ಕೋಬೇಕು. ದೃಷ್ಟಿಕೋನ ನೋಡಿ ಎಷ್ಟು ಚೆನ್ನಾಗಿದೆ. ಹಣ, ಬಂಗಾರ ನಮ್ಮಲ್ಲಿ ಇದೆ ಅಂತನ್ನೋದಕ್ಕಾಗಿ ನಾನು ದೊಡ್ಡವ ಅಂತ ನಾನು ಭಾವಿಸ್ತೇನೆ. ಇಷ್ಟು ಜಾಯಿದಾಜ್ ಇದೆ ಅಂತನ್ನೋದಕ್ಕಾಗಿ ನಾನು ದೊಡ್ಡವ ಅಂತ ನಾವು ತಿಳಿದಿದ್ದೇವೆ. ಇಷ್ಟು ಹೊಲ ಇದೆ, ಇಷ್ಟು ಮನೆ ಇದೆ, ಇಷ್ಟು ದಾಸದಾಸಿಯರಿದ್ದಾರೆ, ಇಂಥ ಅಧಿಕಾರವಿದೆ, ಇಷ್ಟು ಸಂಪತ್ತಿದೆ ಅನ್ನುವುದಕ್ಕಾಗಿ ನಾನು ದೊಡ್ಡವ ಅನ್ನುವ ಅಭಿಮಾನಕ್ಕೆ ನಾವು ಬಿದ್ದೇವೆ. ಅದಕ್ಕೆ ಹೇಳ್ತಾರೆ, ಅಷ್ಟೆಲ್ಲ ಪದಾರ್ಥಗಳೆಲ್ಲ ಭೋಗ ಮಾಡುವುದರಿಂದ ಕೀಳು ಆಗ್ತಾನೆ, ಅದನ್ನು ತ್ಯಾಗ ಮಾಡುವುದರಿಂದ ದೊಡ್ಡವನಾಗ್ತಾನೆ. ಬಂಗಾರ, ಐಶ್ವರ್ಯ, ಆಹಾರ, ದಾಸದಾಸಿಯರು, ಸಂಪತ್ತು, ಮನೆ, ಭೂಮಿ, ಕೋಶ, ಇದೆಲ್ಲ ತ್ಯಾಗ ಮಾಡುವುದರಿಂದ ದೊಡ್ಡ ಸ್ಥಿತಿಯನ್ನು ಕೊಡುತ್ತೆ ಹೊರತು ಭೋಗ ಮಾಡುವುದರಿಂದ ದೊಡ್ಡ ಸ್ಥಿತಿ ಬರುವುದಿಲ್ಲ. ನ ಉಪಯುಕ್ತೈಹಿ, ಉಪಯೋಗ ಅಂದ್ರೆ ಭೋಗ, ಉಪಯೋಗದಿಂದ ಉಪಭೋಗದಿಂದ ಈ ವಸ್ತುಗಳು ನಮಗೆ ದೊಡ್ಡ ಸ್ಥಿತಿಯನ್ನು ಕೊಡುವುದಿಲ್ಲ. ಇವುಗಳ ತ್ಯಾಗ ಮಾಡುವುದರಿಂದ ನಮಗೆ ಹಿರಿತನ ಬರ್ತದೆ, ಗೌರವ ಸಿಗ್ತದೆ. ಹೇಳ್ತಾರೆ, ತ್ಯಕ್ತೈರ್ ದ್ರವ್ಯೈರ್ ಯದ್ಭವತಿ. ಈ ಒಂದೊಂದು ವಸ್ತುವನ್ನು ತ್ಯಾಗ ಮಾಡುವುದರಿಂದ ದೊಡ್ಡವನಾಗ್ತಾನೆ. ನನಗೆ ಈ ಭೋಗ ಬೇಡ, ಅದು ಬೇಡ, ಅದು ಬೇಡ, ಇದು ನನಗೆ ಸರ್ವಥಾ ಬೇಡ ಅಂತ ತ್ಯಾಗ ಮಾಡುವುದರಲ್ಲಿ ಏನು ದೊಡ್ಡ ಸ್ಥಿತಿ ಇದೆ, ಅದು ಭೋಗ ಮಾಡುವುದರಲ್ಲಿ ಸರ್ವಥಾ ಇಲ್ಲ. ಬಹಳ ಸುಂದರವಾದ ಮಾತು. ಅದೇ ದ್ರವ್ಯ, ತ್ಯಾಗದಿಂದ ಲಾಭ, ಭೋಗದಿಂದ ಹಾನಿ. ಆದ್ದರಿಂದಾಗಿ ನಚ ದ್ರವ್ಯೈಸ್ತದ್ಭವತಿ ನೋಪಯುಕ್ತೈಶ್ಚ ಕಾಮತಃ. ಆ ವಸ್ತುವಿನಿಂದಾಗಲಿ ಆ ವಸ್ತುವಿನ ಭೋಗದಿಂದಾಗಲಿ ಮನುಷ್ಯ ಕೀಳು ಆಗುವನೇ ಹೊರತು ಅವನು ಉತ್ತಮ ಅಂತಾಗುವುದಿಲ್ಲ. ಆದ್ದರಿಂದ ಮನುಷ್ಯನ ದೃಷ್ಟಿ ತ್ಯಾಗದಲ್ಲಿರಬೇಕು. ಸತ್ಯಂ ಧ್ಯಾನಂ ಸಮಾಧಾನಂ ಚೋದ್ಯಂ ವೈರಾಗ್ಯಮೇವ ಚ ಅಸ್ಥೇಯಂ ಬ್ರಹ್ಮಚರ್ಯಂಚ ತಥಾ ಅಸಂಗ್ರಹಮೇವ ಚ ಏವಂ ದೋಷಾ ಮದಸ್ಯೋಕ್ತಾಃ
ತಾನ್ ದೋಷಾನ್ ಪರಿವರ್ಜಯೇ. ಅನೇಕ ವಿಧವಾದ ದೋಷಗಳನ್ನ ಗುಣಗಳನ್ನ ಹೇಳ್ತಾ, ಏಕಸ್ಯ ವೇದಸ್ಯ ಅಜ್ಞಾನಾತ್ ವೇದಾಸ್ತೆ ಬಹವಃ ಕೃತಾಃ ಸತ್ಯಸ್ಯೈಕಸ್ಯ ರಾಜೇಂದ್ರ ಸತ್ಯೇ ಕಶ್ಚಿದವಸ್ಥಿತಃ. ಬಹಳ ಮಹತ್ವದ ಮಾತು. ವೇದ ಹಿಂದೆ ಒಂದು ವೇದವಿತ್ತು. ಆ ಒಂದು ವೇದವನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದಿದ್ದಕ್ಕೆ, ಒಂದು ವೇದವನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ದ ಕಾರಣ ಆ ವೇದವನ್ನ 4 ಭಾಗವಾಗಿ ಮಾಡಿದ್ದಾಯಿತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂದು. ಹಾಗಾಗಿ ವೇದ ದಾನಂ ಅಧ್ಯಯನಂ ಯಜ್ಞೋ ಲೋಭಾದೇತತ್ ಪ್ರವರ್ತತೆ ಸತ್ಯಾತ್ ಪ್ರಚ್ಯವಮಾನಾನಾಂ ಸಂಕಲ್ಪೋ ವಿತಥೋ ಭವೆ. ಮನುಷ್ಯನಿಗೆ ನಾನಾ ವಿಧವಾದ ಸಾಧನೆಗಳಿವೆ. ಆ ಸಾಧನೆಗಳೆಲ್ಲವೂ ಕೂಡ ಮನುಷ್ಯ ಏನೋ ಮಾಡಿ ಕೊನೆಗೆ ತನ್ನ ಭೋಗಕ್ಕೆ ಅನುಕೂಲವಾಗಬೇಕು ಅನ್ನುವುದಾಗಿ ನೋಡಿಕೊಳ್ತಾನೆ. ಏನೇ ಇರಲಿ, ಅದು ಎಂಥದೇ ಇರಲಿ, ಎಷ್ಟು ದೊಡ್ಡ ಯಜ್ಞವಿದ್ದರೂ ಕೂಡ ತನಗೆ ಐಶ್ವರ್ಯ ಬರಬೇಕು, ತನಗೆ ಸಂಪಾದನೆಯಾಗಬೇಕು. ಗುರುಗಳಿದ್ದಾರೆ, ರಾಯರಿದ್ದಾರೆ, ಅಥವಾ ದೇವರಿದ್ದಾನೆ, ಸ್ವಾಮಿ ಪರಮಾತ್ಮ ಇದ್ದಾನೆ, ದೊಡ್ಡ ಕ್ಷೇತ್ರವಿದೆ, ಇನ್ನನೇಕ ಸಾಧನೆಗಳಿವೆ. ಈ ಯಾವ ಸಾಧನೆಯನ್ನು ಕೂಡ ತನ್ನ ಸ್ವಾರ್ಥಕ್ಕೆ ಅಲ್ಲದೆ ಮನುಷ್ಯ ಅದನ್ನು ಬಳಸುವುದಿಲ್ಲ. ಅದನ್ನು ಬಳಸುವುದಾದರೆ, ಗುರುಗಳಿಗೆ ನಮಸ್ಕಾರ ಮಾಡುವುದಾದರೆ ತನ್ನ ಸ್ವಾರ್ಥ, ದೇವರ ಪೂಜೆ ಮಾಡುವುದಾದರೆ ಸ್ವಾರ್ಥ, ಯಜ್ಞಯಾಗ ಮಾಡುವುದಾದರೆ ಸ್ವಾರ್ಥ. ಸ್ವಾರ್ಥವಿಲ್ಲದೆ ಒಂದೂ ಕಾರ್ಯ ಮಾಡುವುದಿಲ್ಲ ಮನುಷ್ಯ. ಎಂದಿಗೂ ಒಂದೂ ಕಾರ್ಯ ಮಾಡುವುದಿಲ್ಲ. ಯಾವ ಕಾರ್ಯವನ್ನೇ ಮಾಡಲಿ ಅಲ್ಲಿ ಸ್ವಾರ್ಥ ಸೇರಿಕೊಂಡಿದೆ, ಅಭಿಮಾನ ಸೇರಿಕೊಂಡಿದೆ. ಅಭಿಮಾನ ಸೇರದೆ, ಸ್ವಾರ್ಥ ಸೇರದೆ ಒಂದು ಕೆಲಸ ಮಾಡ್ಲಿಕ್ಕೆ ಮನುಷ್ಯನಿಗಾಗುವುದಿಲ್ಲ. ನಿಸ್ವಾರ್ಥವಾಗಿ ನಾನೀ ಕೆಲಸ ಮಾಡಿದೆ ಅಂತಾಗುವುದಿಲ್ಲ. ಕೊನೆಗೆ ಕನಿಷ್ಠ ಪಕ್ಷಕ್ಕೆ ಕೀರ್ತಿ ಆದರೂ ಬೇಕವನಿಗೆ, ರೆಕಗ್ನಿಷನ್ ಆದರೂ ಬೇಕವನಿಗೆ. ಅದೂ ಬೇಡ ನನಗೆ, ಸಾಕು ನಾನು ದೇವರ ಪೂಜೆಯನ್ನು ಮಾಡಿದ್ದೇನೆ ಅಂತನ್ನುವವರು ಕಮ್ಮಿ, ಬಹಳ ವಿರಳ. ಹೇಳ್ತಾರೆ, ದಾನವನ್ನು ಕೊಡ್ತಾನೆ. ಯಾಕೆ? ಲೋಭದಿಂದ. ಸ್ವಾರ್ಥವಿದೆ. ಆ ದಾನವನ್ನು ಕೊಡುವ ಹಿನ್ನೆಲೆಯೊಳಗೆ ಹೆಚ್ಚು ಗಳಿಸಬೇಕು, ದೇವರು ನನಗೆ ಇನ್ನಷ್ಟು ಹೆಚ್ಚಿಗೆ ಕೊಡಲಿ ಅನ್ನುವ ಲೋಭದಿಂದ ಕೊಡ್ತಾನೆ. ಕೆಲವರು ಕೊಡ್ತಾರೆ, ಡಯಾಬಿಟೀಸ್ ಆಗಿದೆ, ಈ ಜನ್ಮದಲ್ಲಂತೂ ಸಕ್ಕರೆ ತಿನ್ಲಿಕ್ಕಾಗುವುದಿಲ್ಲ, ಆದ್ದರಿಂದ ನಾವು ಚಾತುರ್ಮಾಸದಲ್ಲಿ ಸಕ್ಕರೆ ಕೊಡ್ತೀವಿ, ಅದರಿಂದ ಮುಂದಿನ ಜನ್ಮದಲ್ಲಾದರೂ ಸಕ್ಕರೆ ತಿನ್ನೋ ಭಾಗ್ಯ ಸಿಗಲಿ. ಚಿಂತೆ ಇಲ್ಲ, ಏನ್ ಚಿಂತೆ ಇಲ್ಲ. ದಾನ ಕೊಟ್ರಲ್ಲ ಸಂತೋಷ, ಆದರೆ ಅದರಲ್ಲಿ ಸ್ವಲ್ಪ ಅಮೆಂಡ್ಮೆಂಟ್ ಮಾಡಬೇಕು. ಈ ಸಕ್ಕರೆ ಸಿಹಿ ಏನಿದೆ, ಈ ಸಿಹಿ ಮೋಕ್ಷದಲ್ಲಿ ಸಿಗಲಿ ಅಂತ ಅಪೇಕ್ಷೆ ಪಟ್ಟು ಸಕ್ಕರೆ ಕೊಟ್ಟರೆ ಮಹಾಪುಣ್ಯ, ದೊಡ್ಡ ಲಾಭ. ಇಷ್ಟು ದಿನಗಳವರೆಗೆ ನಾನು ಸಕ್ಕರೆ ತಿಂದಿದ್ದೇನೆ, ಆ ಋಣ ತೀರಿಸುವುದಕ್ಕಾಗಿ ದೇವರಿಗೆ ನಾನು ಸಕ್ಕರೆ ಕೊಡ್ತೇನೆ ಅಂತ ಸಮರ್ಪಣೆ ಮಾಡಿದರೆ ಮಹಾಪುಣ್ಯ. 3 ದೃಷ್ಟಿಗಳಿವೆ. ಹಿಂದೆ ಕೊಟ್ಟದ್ದಕ್ಕೆ ದೇವರಿಗೆ ಸಕ್ಕರೆ ಕೊಡುವುದು, ನನಗೆ ರೋಗವಾಗಿದ್ದಿಲ್ಲ ಅಂತಾದರೆ ನಾನು ಸಕ್ಕರೆಯನ್ನು ಬಿಡ್ತಾನೇ ಇರಲಿಲ್ಲ, ಚಪ್ಪರಿಸ್ತಾ ಇದ್ದೆ ನಿತ್ಯ. ರೋಗ ಕೊಟ್ಟು ದೇವರು ನನಗೆ ತಪಸ್ಸು ಮಾಡುವುದಕ್ಕೆ ಹಚ್ಚಿದ್ದಾನೆ ಅಂತ ತಿಳಿದು ತಾನು ತ್ಯಾಗ ಮಾಡಿಬಿಟ್ರೆ ಪುಣ್ಯ. ಇದು ನಾನು ಹೇಳುವ ಮಾತಲ್ಲ. ರೋಗಗಳನ್ನು ದೇವರ ತಪಸ್ಸಾಗಿ ಸಮರ್ಪಣೆ ಮಾಡುವಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಅತೀತ ಈಶ್ಯಾನಪೀಹಯ. ಏನು ವಿಚಿತ್ರ ಅಂದ್ರೆ, ಶ್ರೀಮದಾಚಾರ್ಯರು ಅಲ್ಲಿ ಹೇಳುವ ಮಾತಿನಲ್ಲಿ ರೋಗಗಳಾಗತ್ತಲ್ಲ, ಆ ರೋಗಗಳು ಅಂದ್ರೆ ನೋಡಿ ಎಷ್ಟು ವಿಚಿತ್ರ. ಇದೇ ಸಂದರ್ಭದಲ್ಲಿ ಹೇಳಿದೆ, ಎಲ್ಲ ಸಾಧನೆಗಳು ನಮ್ಮ ಸ್ವಾರ್ಥಕ್ಕಾಗಿ, ಇದು ನಮ್ಮ ದೃಷ್ಟಿ. ಎಲ್ಲ ಸ್ವಾರ್ಥ ಸಾಧನೆಗಳು ದೇವರ ಸೇವೆಗಾಗಿ, ಇದು ಶ್ರೀಮದಾಚಾರ್ಯರ ದೃಷ್ಟಿ. ಏನೇನೋ ಆಗತ್ತೋ ಅದೆಲ್ಲ ದೇವರ ಪೂಜೆ ಅಂತನ್ನೋ. ಮಧ್ವೇಶರ್ಪಣಮಸ್ತು ದಾಸರು ಕವನವನ್ನು ಮಾಡಿದ್ದಾರೆ ಬಹಳ ಸುಂದರವಾಗಿ. ಏನು ಮಾಡಿದ್ದೆಲ್ಲ ದೇವರಿಗೆ ಒಪ್ಪಿಸು, ಏನು ಮಾಡಿದ್ದೆಲ್ಲ ದೇವರಿಗೆ ಒಪ್ಪಿಸು ಅಂತಂದಾಗ ಯಾರೋ ಒಬ್ಬ ಶಿಷ್ಯರು ಕೇಳಿದಂತೆ ಆಚಾರ್ಯರಿಗೆ, ಸ್ವಾಮಿ ನಮ್ಮ ಸಾವು, ನಾವು ಸತ್ತಾಗ ಸಾವನ್ನು ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಬರುತ್ತೆ ಅಂತಂತಾರೆ. ನಮ್ಮ ಮರಣ ಅದು ದೇವರ ಅವಭೃತ ಸ್ನಾನ ಅಂತ ತಿಳ್ಕೊ. ಜೀವನ ಯಜ್ಞದ ಅವಭೃತ ಸ್ನಾನ, ಯನ್ಮರಣಂ ತದವಭೃತ ಉಪನಿಷತ್ತು ಹೇಳುತ್ತದೆ. ಅದೇ ಮಾತನ್ನ ಶ್ರೀಮದಾಚಾರ್ಯರು ಹೇಳ್ತಾರೆ. ಇಷ್ಟೇ ಅಲ್ಲ,
ನಾವು ಸತ್ತಾದ ಮೇಲೆ ಮರಣವನ್ನು ನಾವು ಅವಭೃತವಾಗಿ ಸ್ನಾನ ಮಾಡಿ ಆಗಿತು ಅಂತ ನಾವು ತಿಳಿಯುವಂತೆ, ಜೊತೆಗೆ ಮೃತನಾದ ವ್ಯಕ್ತಿಯ ದೇಹ ಇದು ನಾವು ಬೆಂಕಿಯಲ್ಲಿ ಇಡ್ತೇವಲ್ಲ ಚಿತೆಯಲ್ಲಿ, ಆ ಚಿತೆಯಲ್ಲಿ ಇಡುವಾಗ ಇದು ದೇವರಿಗೆ ಈ ದೇಹ ಆಹುತಿ ಎಂಬುದಾಗಿ ಕೊಡಬೇಕು. ಪಂಚಮ್ಯಾಂ ಆಹುತೌ ಆಪಃ ಪುರುಷವಚಸೋ ಭವಂತಿ ಎಂಬುದಾಗಿ ಹೇಳಿ 1, 2, 3, 4 ಆಹುತಿಗಳಾದ ಮೇಲೆ 5ನೇ ಆಹುತಿಯಲ್ಲಿ ಈ ಶರೀರ ಬಂತು ನಮಗೆ. ಈ ಶರೀರ 100 ವರ್ಷಗಳವರೆಗೆ ನಾವು ಬಾಳಿ ತೆಗೆದಾದ ಮೇಲೆ ಇದನ್ನ ದೇಹವನ್ನ ಕೊಟ್ಟವರು ಯಾರು? ದೇವರು. ಆ ಕೊಟ್ಟ ದೇವರಿಗೆ ಈ ದೇಹವನ್ನ ಮತ್ತೆ ಒಪ್ಪಿಸುವುದು. ಅದಕ್ಕಾಗಿ ಏನು ಮಾಡಬೇಕು? ಅಗ್ನಿಮುಖದಿಂದ ದೇವರಿಗೆ ಒಪ್ಪಿಸಿಬಿಡೋದು. ಪರಮಾತ್ಮ, ಅಗ್ನಂತರ್ಗತ ಭಗವಂತ, ಈ ನನ್ನ ದೇಹವನ್ನ ನೀನು ಸ್ವೀಕಾರ ಮಾಡು. ಇವತ್ತು ನಾವು ಚಿಂತನೆ ಮಾಡ್ಲಿಕ್ಕೆ ತಪ್ಪಿಲ್ಲ. ಛೀ, ಇದೇನು ಸಾವಿನ ವಿಚಾರ ಏನು ಹೇಳ್ತೀರಿ ಅನ್ಬೇಡಿ. ಮನುಷ್ಯನ ಯಾವ ಕ್ಷಣದಲ್ಲಿ ಯಾವಾಗ ಮನುಷ್ಯನಿಗೆ ಸಾವು ಬರುತ್ತೆ ಗೊತ್ತಿಲ್ಲ. ಆದ್ದರಿಂದ ಸದಾಕಾಲ ಆ ಶಾಸ್ತ್ರದಲ್ಲಿ ಹೇಳಿದ ಚಿಂತನವನ್ನು ಯಾವಾಗಲೂ ಮಾಡ್ತಿರ್ಬೇಕು. ನನ್ನ ದೇಹ, ನಾನು ಸತ್ತಾದ ಮೇಲೆ ನನ್ನ ದೇಹವನ್ನು ನಾನು ಹವಿಸ್ಸಾಗಿ ಕೊಡ್ಲಿಕ್ಕಾಗುವುದಿಲ್ಲ, ಆಹುತಿಯಾಗಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಸತ್ತಾದ ಮೇಲೆ ನನಗೆ ಎಚ್ಚರವಿಲ್ಲ, ಜ್ಞಾನವಿಲ್ಲ, ಏನಿಲ್ಲ. ಆದ್ದರಿಂದ ಬದುಕಿದಾಗಲೇ ನಾನು ಸತ್ತಾದ ಮೇಲೆ ನನ್ನ ದೇಹವನ್ನ ಅಗ್ನಿಯಲ್ಲಿಟ್ಟು ಏನು ಚಿತೆಯಲ್ಲಿ ಸಮರ್ಪಣೆ ಮಾಡ್ತಾರೋ ಇದು ಭಗವಂತನಿಗೆ ಒಂದು ಆಹುತಿ ಅಂತ ಒಪ್ಪಿಸಬೇಕು ಅಂತ ಆಚಾರ್ಯರು ಬೃಹದಾರಣ್ಯಕೋಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ನಮಗೆ ಹೇಳ್ತಾರೆ. ವಿಷ್ಣವೇ ತಪ ಇತ್ತೇವ ಚಿಂತೆಯೇ ವ್ಯಾಧೀನ್ ಶವಹೃತಿಂಚೈವ. ಶವದ ಹರಣ, ಶವವನ್ನು ಒಯ್ಯುವುದು ಅಂತ ಹೇಳ್ತಾರೆ. ಉಪನಿಷತ್ತಿನಲ್ಲೂ ಈ ಮಾತನ್ನು ಹೇಳಿದ್ದಾರೆ. ಇರೇ ಹೇಳುವ ತಾತ್ಪರ್ಯ, ಮಾಡುವುದೆಲ್ಲ ಸ್ವಾರ್ಥಕ್ಕಾಗಿ, ಸ್ವಾರ್ಥವೆಲ್ಲವೂ ಸಾಧನೆಗಾಗಿ ಅಂತನ್ನುವುದೇ ಭೋಗದೃಷ್ಟಿ, ತ್ಯಾಗದೃಷ್ಟಿ. ಆಚಾರ್ಯರು ಹೇಳುವುದೇನು? ಊಟ ಮಾಡುವುದು ದೇವರ ಯಜ್ಞ ಅಂತ, ಸ್ನಾನ ಮಾಡುವುದು ದೇವರ ಅಭಿಷೇಕ ಅಂತ ತಿಳಿ, ಮಲಗುವುದು ದೇವರಿಗೆ ನಮಸ್ಕಾರ ಅಂತ, ಸಂಚಾರ ಭಗವಂತನ ಪ್ರದಕ್ಷಿಣೆ ಅಂತ ಭಾವಿಸಿ, ಆಡುವ ಮಾತು ದೇವರ ಗಾನ ಸ್ತುತಿ ಅಂತ ಹೇಳು, ನೋಡಿದ್ದೆಲ್ಲ ದೇವರ ಮೂರ್ತಿ ಅಂತ ತಿಳ್ಕೊ. ಇದು ಆಚಾರ್ಯರ ದೃಷ್ಟಿ. ಅಕ್ಷರಶಃ ಹೀಗೆ ನಮಗೆ ತಿಳಿಸಿಕೊಟ್ರು ಆಚಾರ್ಯರು. ನಾವು ಮಾಡುವುದೇನು? ಯಜ್ಞ. ಯಜ್ಞ ಯಾಕೆ? ಯಜ್ಞ ಮಾಡಿದರೆ ಹಣ ಸಿಗುತ್ತೆ, ಐಶ್ವರ್ಯ ಕೊಡ್ತಾನೆ ದೇವರು. ದಾನ, ದಾನ ಯಾಕೆ ಕೊಡಬೇಕು? ದಾನದಿಂದ ಕೀರ್ತಿ ಬರ್ತದೆ. ಶಾಸ್ತ್ರ ಓದಬೇಕು. ಯಾಕೆ ಓದಬೇಕು? ಓದುವುದರಿಂದ ನನಗೆ ಸಮೃದ್ಧಿ, ಐಶ್ವರ್ಯ, ಸಂಪತ್ತು ಸಿಗತ್ತೆ. ದಾನಂ ಅಧ್ಯಯನಂ ಯಜ್ಞ ಲೋಭಾತ್ ಏತತ್ ಪ್ರವರ್ತತೆ. ಸಾಧನೆಗಳನ್ನೆಲ್ಲ ಸ್ವಾರ್ಥಕ್ಕೆ ಬಳಸುವ ದಾರಿ ನೋಡಿ ಹೇಗಿದೆ. ಲೋಭದಿಂದ ಮನುಷ್ಯ ನಾವಿದನ್ನ ಮಾಡ್ತೇವೆ. ಇದನ್ನು ಮಾಡಿ ನಾವು ಸತ್ಯಾತ್ ಪ್ರಚ್ಯವಮಾನಾನಾಂ ಸಂಕಲ್ಪೋ ವಿತಥೋ ಭವೇ. ಸತ್ಯದಿಂದ ಪ್ರಚ್ಯುತರಾಗಿ ಈ ತರಹದ ಸಂಕಲ್ಪಗಳನ್ನು ಮಾಡಿ ನಾನಾ ವಿಧವಾದ ಭೋಗದಲ್ಲಿ ಆಸಕ್ತರಾಗಿ ಈ ಎಲ್ಲ ದಾನ, ಅಧ್ಯಯನ ಇವುಗಳನ್ನು ಮಾಡ್ತಾರೆ, ಪ್ರಯೋಜನವಿಲ್ಲ. ಜ್ಞಾನಂ ವೈ ನಾಮ ಪ್ರತ್ಯಕ್ಷಂ ಪರೋಕ್ಷಂ ಜಾಯತೆ ತಪಃ ವಿದ್ಯಾದ್ ಬಹು ಪಠಂತಂ ತು ದ್ವಿಜಂ ವೈ ಬಹು ಪಾಠಿನಂ ತಸ್ಮಾತ್ ಕ್ಷತ್ರಿಯ ಮಾಮೌಸ್ಥಾಃ ಜಲ್ಪಿತೇನೈವ ವೈ ದ್ವಿಜಂ. ಆದ್ರಿಂದ ಜ್ಞಾನಂ ವೈ ನಾಮ ಪ್ರತ್ಯಕ್ಷಂ ಪರೋಕ್ಷಂ ಜಾಯತೆ ತಪಃ. ಜ್ಞಾನ ಎನ್ನುವುದೇನಿದೆ ನೋಡಿ, ಇವತ್ತು ನಾನು ಮಾಡುವ ಸಾಧನೆ ಏನಿದೆ, ಆ ಸಾಧನೆಯಿಂದ ಜ್ಞಾನ ಬರ್ತದೆ. ಜ್ಞಾನ ಬಂದದ್ದು ಗೊತ್ತಾಗತ್ತೆ, ಅನುಭವಕ್ಕೆ ಬರುವಂತಹದ್ದು. ತಪಸ್ಸು ಎಷ್ಟು ಮಾಡಿದರೂ ಕೂಡ ಗೊತ್ತಾಗುವುದಿಲ್ಲ. ಎಷ್ಟು ತಪಸ್ಸು ಬೆಳೀತು ಗೊತ್ತಾಗುವುದಿಲ್ಲ. ತಪಸ್ಸು ಇದು ಪುಣ್ಯ, ಪುಣ್ಯದ ರೂಪದಲ್ಲಿ ತಪಸ್ಸಿನಿಂದ ಬಂದ ಪುಣ್ಯ ಏನಿದೆ, ಆ ಪುಣ್ಯ ಕಣ್ಣಿಗೆ ಕಾಣಿಸುವ ವಸ್ತುವಲ್ಲ, ಮನಸ್ಸಿಗೆ ಅನುಭವವಾಗುವ ವಸ್ತುವಲ್ಲ. ಆದರೆ ಜ್ಞಾನ ಮಾತ್ರ ಹಾಗಲ್ಲ. ಜ್ಞಾನ ಅನುಭವಕ್ಕೆ ಗೋಚರವಾಗುವ ವಸ್ತು, ಅದು ಸಾಕ್ಷಿಗೆ ತೋರುವ ವಸ್ತು. ನಮಗೇ ಗೊತ್ತಾಗತ್ತೆ, ಇಷ್ಟು ನನಗೆ ಜ್ಞಾನವಿದೆ, ಇಷ್ಟು ಶಾಸ್ತ್ರಗಳನ್ನ ನಾನು ಓದಿ ತಿಳಿದಿದ್ದೇನೆ ಎಂದು. ಆದ್ದರಿಂದ ತಪಸ್ಸಿಗಿಂತಲೂ ಒಂದರ್ಥದಲ್ಲಿ ಜ್ಞಾನ ಶ್ರೇಷ್ಠವಾದದ್ದು. ವಿದ್ಯಾದ್ ಬಹು ಪಠಂತಂತು ದ್ವಿಜಂ ವೈ ಬಹು ಪಾಠಿನಂ. ಬಹಳ ಪಾಠವನ್ನ, ಅಧ್ಯಯನವನ್ನು ಮಾಡ್ತಾನೆ, ಬಹಳ ಶಾಸ್ತ್ರಗಳನ್ನು ಓದ್ತಾನೆ, ಅತಿ ಆಳವಾಗಿ ಅಧ್ಯಯನವನ್ನು ಮಾಡ್ತಾನೆ. ಅವನು ಮಹಾ ತಪಸ್ವಿಯವನು. ಬಹಳ ದೊಡ್ಡ ತಪಸ್ಸು, ಬಹಳ ದೊಡ್ಡ ತಪಸ್ಸು. ಶಾಸ್ತ್ರದಲ್ಲಿ ಕೇಳಿದ್ದೀರಿ ನೀವು, 3 ವಿಧವಾದಂತಹ 3 ಋಷಿಗಳಿಗೆ ಚರ್ಚೆಯಾದದ್ದು.
ಸತ್ಯಮಿತಿ ಸತ್ಯವಚಾರಾಥೀತರ ತಪ ಇತಿ ತಪೋನಿತ್ಯ ಪೌರುಷಿಷ್ಟಿ ಸ್ವಾಧ್ಯಾಯ ಪ್ರವಚನೇ ಏವ ಇತಿ ನಾಕೋ ಮೌದ್ಗಲ್ಯ. ಸತ್ಯವನ್ನು ಮಾತಾಡುವುದು ಅತ್ಯಂತ ಉತ್ತಮವಾದದ್ದು ಅಂತ ರಾಥೀತರ ಋಷಿಗಳು ಹೇಳಿದರು. ರಥೀತರ ಎಂಬ ಋಷಿಗಳ ಮಗ. ಅವರು ಸತ್ಯ ಬಹಳ ಉತ್ತಮ ಅಂತ ಹೇಳಿದರು, ಸಮರ್ಥನೆ ಮಾಡಿದರು. ನಿಜವೇ, ಸತ್ಯ ಸಣ್ಣದೇನಲ್ಲ, ಬಹಳ ದೊಡ್ಡದು. ಸತ್ಯವನ್ನು ಹೇಳುವ ಕೆಲವು ಸಂದರ್ಭಗಳು ಬರುತ್ತೆ, ಟೆಸ್ಟ್ ಆಗತ್ತೆ ನಮ್ಮದು. ವಿನಾಕಾರಣವಾಗಿ ಸತ್ಯವನ್ನು ಬಿಟ್ಟು ಸುಳ್ಳು ಹೇಳದಿದ್ದವರಿದ್ದಾರೆ, ವಿನಾಕಾರಣವಾಗಿ ಹೇಳುವುದಿಲ್ಲ. ಆದರೆ ಕಾರಣ ಬಂದರೆ, ತಮಗೇನಾದರೂ ಅಪಾಯವಾಗತ್ತೆ ಅಂತಾಗಿ ಬಿಟ್ರೆ ಸತ್ಯವನ್ನು ಬದಲಾಯಿಸಿಬಿಡ್ತಾರೆ, ಸುಳ್ಳು ಹೇಳಿ ಮುಗಿಸ್ತಾರೆ. ಇದು ಸಾಮಾನ್ಯ. ಆದರೆ ಸತ್ಯವನ್ನೇ ಮಾತಾಡುವ ಹಠ ತೊಟ್ಟವರು ಕೆಲವರು ಮಹನೀಯರು ಇದ್ದಾರೆ ಜಗತ್ತಿನಲ್ಲಿ. ಆದರೆ ಆ ಸತ್ಯವನ್ನ ಮಾತಾಡುವುದೇನಿದೆ ಉತ್ತಮವೇ ನಿಜ, ಆದರೆ ಅದು ಸರ್ವೋತ್ತಮವೇನಲ್ಲ, ಬಹಳ ದೊಡ್ಡದೇನಲ್ಲ. ಇನ್ನೊಂದು ತಪ ಇತಿ ತಪೋನಿತ್ಯ ಪೌರುಷಿಷ್ಟಿ. ಪುರುಷಿಷ್ಠರ ಮಗ ಅವರು ಹೇಳ್ತಾರೆ, ತಪಸ್ಸು ಉತ್ತಮವಾದದ್ದು, ಬಹಳ ಉತ್ತಮವಾದದ್ದು. ನಿಜವೇ, ತಪಸ್ಸಿನಿಂದ ಎಲ್ಲ ಸಿದ್ಧಿ. ತಪಸ್ಸಿಲ್ಲದೆ ಇದ್ರೆ ಏನೂ ಇಲ್ಲ, ಇಡೀ ಜೀವನ ಬೋಳು, ವ್ಯರ್ಥ. ಇಷ್ಟಿದ್ರೂ ಕೂಡ ನಾಕೋ ಮುದ್ಗಲ್ಯರು, ಮುದ್ಗಲ ಋಷಿಗಳ ಮಗ ನಾಕ ಅಂತ ಹೆಸರಿನ ಋಷಿ, ಅವರು ಹೇಳ್ತಾರೆ, ಸ್ವಾಧ್ಯಾಯ ಪ್ರವಚನೇ ಏವ. ಶಾಸ್ತ್ರವನ್ನು ಓದುವುದು, ಶಾಸ್ತ್ರವನ್ನು ಹೇಳುವುದು, ಶಾಸ್ತ್ರವನ್ನು ಓದುವುದು, ಹೇಳುವುದು, ಇದು ಸರ್ವೋತ್ತಮವಾದದ್ದು ಅಂತ ನಾಕರು ಹೇಳಿದರು, ಮುದ್ಗಲ ಋಷಿಗಳ ಮಗ. ಕೊನೆಗೆ ಬ್ರಹ್ಮದೇವರು ಮೂರನೆಯವರು ಹೇಳಿದ ಈ ಸ್ವಾಧ್ಯಾಯ ಪ್ರವಚನವನ್ನೇ ಸಮರ್ಥನೆ ಮಾಡ್ತಾರೆ. ತದ್ಧಿ ತಪಸ್ತದ್ಧಿ ತಪ. ಸತ್ಯ ಮುಂತಾದ ನಾನಾ ವಿಧವಾದಂತಹ ಯಮಗಳಿಗಿಂತಲೂ ಧರ್ಮಗಳಿಗಿಂತಲೂ, ತಪಸ್ಸು ಮುಂತಾದ ನಾನಾ ವಿಧವಾದ ಧರ್ಮಾಚರಣೆಗಿಂತಲೂ ಅತ್ಯುತ್ತಮವಾಗಿರುವಂತಹದ್ದು ಸ್ವಾಧ್ಯಾಯ ಪ್ರವಚನ. ಸತ್ಯವನ್ನು ಮಾತಾಡಬಾರದು ಅಂತಲ್ಲ, ಸತ್ಯಂ ವದ. ಧರ್ಮವನ್ನು ಮಾಡಬಾರದು ಅಂತಲ್ಲ, ಧರ್ಮಂಚರ. ಆದರೆ ಸ್ವಾಧ್ಯಾಯ ಪ್ರವಚನವನ್ನು ಮಾತ್ರ ಎಂದೆಂದಿಗೂ ಬಿಡಬೇಡ, ಎಂದಿಗೂ ಬಿಡಬೇಡ. ನಿತ್ಯ ತಪಸ್ಸು ಮಾಡದಿರು, ನಿತ್ಯ ಸತ್ಯ ಹೇಳದಿರು, ಆದರೆ ನಿತ್ಯ ಸ್ವಾಧ್ಯಾಯ ಪ್ರವಚನವನ್ನು ಮಾತ್ರ ಮಾಡು. ಇದು ಮನುಷ್ಯನನ್ನ ಹೆಚ್ಚು ಎತ್ತರಕ್ಕೆ ಒಯ್ಯುವಂತಹದ್ದು, ಉತ್ತಮವಾದ ಸಾಧನ. ಆದ್ದರಿಂದ ಸ್ವಾಧ್ಯಾಯ ಪ್ರವಚನ ಬಹಳ ಶ್ರೇಷ್ಠ ಅಂತ ಶಾಸ್ತ್ರ, ಉಪನಿಷತ್ತು ನಮಗೆ ತಿಳಿಸ್ತದೆ.